ನಮಸ್ಕಾರ ಸ್ನೇಹಿತರೆ, ನಿಮ್ಮ ಗೋತ್ರದ ನಿಜವಾದ ಶಕ್ತಿಯ ಬಗ್ಗೆ ನಿಮಗೆ ಗೊತ್ತಾ? ಗೋತ್ರ ಬರೀ ಒಂದು ಆಚರಣೆಯೋ ಅಥವಾ ಮೂಢನಂಬಿಕೆಯೋ ಅಲ್ಲ. ಅದು ನಿಮ್ಮ ಪ್ರಾಚೀನ ಕೋಡ್ ಆಗಿದೆ. ಗೋತ್ರವೆಂದರೆ ಬರೀ ನಿಮ್ಮ ಮನೆಯ ಹೆಸರಲ್ಲ, ಅದು ನಿಮ್ಮ ಆಧ್ಯಾತ್ಮಿಕ DNA. ಸ್ನೇಹಿತರೆ, ಇಷ್ಟೊತ್ತು ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿಲ್ಲ ಅಂತ ನನಗೆ ಗೊತ್ತು. ಹಾಗಾಗಿ ಅದರ ಬಗ್ಗೆ ವಿವರವಾಗಿ ಹೇಳ್ತೀನಿ, ಕೇಳಿ. ಸಾಕಷ್ಟು ಜನರಿಗೆ ತಮ್ಮ ಗೋತ್ರವೇ ಗೊತ್ತಿಲ್ಲ. ಪೂಜೆ ಮಾಡುವಾಗ ಪೂಜಾರಿಗಳು ಏನೋ ಹೇಳುತ್ತಾರೆ ಎಂದು ನಾವು ಭಾವಿಸುತ್ತೇವೆ. ಆದರೆ ಇದು ಅಷ್ಟು ಸರಳವಾದ ವಿಷಯವಲ್ಲ. ಗೋತ್ರ ಎಂದರೆ ಜಾತಿ ಅಲ್ಲ. ಗೋತ್ರ ಎಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವು ಅಲ್ಲ. ಗೋತ್ರ ಎಂಬುದು ಒಂದು ವಿದ್ಯಾತ್ಮಕ ಗುರುತಾಗಿದೆ. ಗೋತ್ರವು ಜಾತಿಗಳಿಗಿಂತಲೂ ಮೊದಲೇ ಇತ್ತು. ಋಷಿಗಳು ತಮ್ಮ ಶಿಷ್ಯರಿಗೆ ಗೋತ್ರ ನೀಡುತ್ತಿದ್ದರು. ಗೋತ್ರ ಎಂಬುದು ಶಕ್ತಿಯ ಗುರುತಲ್ಲ, ಅದು ಜ್ಞಾನದ ಗುರುತಾಗಿದೆ. ಪ್ರತಿಯೊಂದು ಗೋತ್ರವೂ ಒಬ್ಬೊಬ್ಬ ಮಹರ್ಷಿಯಿಂದ ಬಂದಿದೆ. ನೀವು ವಶಿಷ್ಠ ಗೋತ್ರಕ್ಕೆ ಸೇರಿದವರಾಗಿದ್ದರೆ ನೀವು ವಶಿಷ್ಠ ಮಹರ್ಷಿಯ ವಾರಸತ್ವವನ್ನು ಹೊಂದಿದ್ದವರೆಂದು. ನೀವು ಭರದ್ವಾಜ ಗೋತ್ರಕ್ಕೆ ಸೇರಿದವರಾಗಿದ್ದರೆ ನೀವು ಭರದ್ವಾಜ ಮಹರ್ಷಿಯ ವಾರಸತ್ವಕ್ಕೆ ಹೊಂದಿದವರೆಂದು. ಹೀಗೆ ಒಂದೊಂದು ಗೋತ್ರವೂ ಒಬ್ಬೊಬ್ಬ ಮಹರ್ಷಿಯ ವಾರಸತ್ವವನ್ನು ಹೊಂದಿದೆ. ಹೀಗೆ ಒಟ್ಟು 49 ಪ್ರಮುಖ ಗೋತ್ರಗಳಿವೆ. ಇನ್ನು ಇಷ್ಟೊತ್ತು ಹೇಳಿದ ವಿಷಯದ ಮೂಲಕ ಗೋತ್ರ ಅಂದ್ರೆ ಏನು ಅನ್ನೋ ಕ್ಲಾರಿಟಿ ನಿಮಗೆ ಸಿಕ್ತು ಅಂತ ನಾನು ಅನ್ಕೋತೀನಿ. ಇನ್ನು ಗೋತ್ರಕ್ಕೆ ಸಂಬಂಧಪಟ್ಟ ಮತ್ತೊಂದು ವಿಷಯದ ಬಗ್ಗೆ ಹೇಳ್ತೀನಿ, ಕೇಳಿ. ಒಂದೇ ಗೋತ್ರಕ್ಕೆ ಸೇರಿದ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಬಾರದು ಎಂದು ಹಿರಿಯರು ಹೇಳುತ್ತಾರೆ. ಅದೇಕೆ ಎಂದು ನಿಮಗೆ ಗೊತ್ತಾ? ಅದನ್ನ ಹೇಳ್ತೀನಿ, ಕೇಳಿ. ಹುಡುಗಿ ಮತ್ತು ಹುಡುಗ ಇಬ್ಬರೂ ಒಂದೇ ಗೋತ್ರಕ್ಕೆ ಸೇರಿದವರಾಗಿರಬಾರದು. ಏಕೆಂದರೆ ಗೋತ್ರ ಎಂಬುದು ಮೂಲ ಪುರುಷನನ್ನು ಸೂಚಿಸುತ್ತದೆ ಎಂದು ನಮಗೆಲ್ಲ ತಿಳಿದಿದೆ. ಹೀಗಾಗಿ ಮದುವೆಯಾಗುವ ಹುಡುಗಿ ಮತ್ತು ಹುಡುಗ ಒಂದೇ ಗೋತ್ರಕ್ಕೆ ಸೇರಿದವರಾಗಿದ್ದರೆ ಅವರು ಇಬ್ಬರೂ ಒಂದೇ ಮೂಲ ಪುರುಷನ ವಂಶದವರಾಗಿರುತ್ತಾರೆ. ಅಂದರೆ ಒಂದೇ ತಂದೆಗೆ ಹುಟ್ಟಿದ ಇಬ್ಬರೂ ಮಕ್ಕಳಂತೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದರೆ ಅವರಿಬ್ಬರೂ ಅಣ್ಣ ತಂಗಿಯಾಗುತ್ತಾರೆ. ಆದ್ದರಿಂದ ಇಂತಹ ಮದುವೆ ತಪ್ಪು ಎಂದು ಹಿಂದೂ ಪುರಾಣಗಳು ಹೇಳುತ್ತವೆ. ಇದಷ್ಟೇ ಅಲ್ಲ, ವಿಭಿನ್ನ ಗೋತ್ರಗಳಾದರೂ ಸಹ ಹತ್ತಿರದ ಬಂಧುತ್ವ ಇರುವ ಹುಡುಗ ಹುಡುಗಿ ಸಹ ಮದುವೆಯಾಗಬಾರದು. ಉದಾಹರಣೆಗೆ ಮಾವನ ಮಗಳ ಮದುವೆ, ಅತ್ತೆ ಮಗನ ಮದುವೆ ಇತ್ಯಾದಿ. ಇನ್ನು ಇಂತಹ ನಿಯಮಗಳನ್ನು ಹಿರಿಯರು ರೂಪಿಸಲು ಕಾರಣವೇನೆಂದರೆ ಹತ್ತಿರದ ಬಂಧುತ್ವ ಹೊಂದಿರುವವರು ಅಥವಾ ಒಂದೇ ರಕ್ತವನ್ನು ಹಂಚಿಕೊಂಡವರು ಮದುವೆಯಾದರೆ ಅವರಿಗೆ ಹುಟ್ಟುವ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳು ಬರುತ್ತವೆ. ಇದನ್ನು ಹಿಂದೂ ಧರ್ಮದಲ್ಲಿ ಮಾತ್ರ ಹೇಳಿರುವ ವಿಷಯವಲ್ಲ. ಇಂದಿಗೂ ಸಹ ವೈದ್ಯರು ಇದನ್ನೇ ಹೇಳುತ್ತಾರೆ. ಅನೇಕ ವೈದ್ಯರು ಈಗಲೂ ಸಹ ಸಂಬಂಧಿಕರಲ್ಲಿ ಮದುವೆ ಮಾಡಿಕೊಳ್ಳಬೇಡಿ ಎಂದು ಸಲಹೆ ಕೊಡುತ್ತಾರೆ. ಏಕೆಂದರೆ ಅವರಿಗೆ ಹುಟ್ಟುವ ಮಕ್ಕಳಲ್ಲಿ ಆರೋಗ್ಯ ದೋಷಗಳು ಕಾಣಿಸಿಕೊಳ್ಳುತ್ತವೆ. ಸಮಾಜದಲ್ಲೂ ಸಹ ನೀವು ಇಂತಹ ಉದಾಹರಣೆಗಳನ್ನು ಸಾಕಷ್ಟು ನೋಡಿರಬಹುದು. ಇವೆಲ್ಲ ಕಾರಣಗಳಿಂದಲೇ ಒಂದೇ ಗೋತ್ರಕ್ಕೆ ಸೇರಿದವರು ಅದೇ ಗೋತ್ರದವರನ್ನು ಮದುವೆಯಾಗಬಾರದು ಎಂಬ ನಿಯಮವನ್ನು ಹಿರಿಯರು ರೂಪಿಸಿದರು. ಇನ್ನು ಗೋತ್ರ ವ್ಯವಸ್ಥೆಯು ಪ್ರಾಚೀನ ಭಾರತೀಯ ಜನ್ಯ ವಿಜ್ಞಾನವಾಗಿದೆ. ನಿಮ್ಮ ಗೋತ್ರದ ಋಷಿಯ ಮಾನಸಿಕ ಫ್ರೀಕ್ವೆನ್ಸಿ ನಿಮ್ಮೊಳಗೆ ಕಾರ್ಯನಿರ್ವಹಿಸುತ್ತದೆ. ಉದಾಹರಣೆಗೆ ಹೇಳಬೇಕಾದರೆ ಋಷಿಯು ಯೋಧನಾಗಿದ್ದರೆ ನಿಮ್ಮಲ್ಲಿ ಧೈರ್ಯ ಇರುತ್ತದೆ. ಋಷಿಯು ಔಷಧ ಆಯುರ್ವೇದವನಾಗಿದ್ದರೆ ನಿಮಗೆ ಆಯುರ್ವೇದದ ಮೇಲೆ ಆಸಕ್ತಿ ಇರುತ್ತದೆ. ಹೀಗಾಗಿಯೇ ಪ್ರಾಚೀನ ಕಾಲದಲ್ಲಿ ವಿದ್ಯೆಯನ್ನು ಗೋತ್ರದ ಆಧಾರದ ಮೇಲೆ ಆಯ್ಕೆ ಮಾಡುತ್ತಿದ್ದರು. ಗುರುಕುಲಗಳಲ್ಲಿಯೂ ಸಹ ವಿದ್ಯಾರ್ಥಿಗೆ ಕೇಳುತ್ತಿದ್ದ ಮೊದಲ ಪ್ರಶ್ನೆಯೇ ನಿನ್ನ ಗೋತ್ರ ಯಾವುದು ಎಂದು. ಏಕೆಂದರೆ ಅದು ವಿದ್ಯಾರ್ಥಿಯ ಕಲಿಕೆ ಶೈಲಿ ಹಾಗೂ ಅವನ ಬಲವನ್ನು ತಿಳಿಸುತ್ತಿತ್ತು. ಅತ್ರಿ ಗೋತ್ರದವರು ಧ್ಯಾನ ಮತ್ತು ಮಂತ್ರಗಳಲ್ಲಿ ಶ್ರೇಷ್ಠತೆಯನ್ನು ಪಡೆದವರು. ಕಶ್ಯಪ ಗೋತ್ರದವರು ಔಷಧ ವಿಜ್ಞಾನದಲ್ಲಿ ಪರಿಣಿತರು. ಹೀಗೆ ಉದಾಹರಣೆಗೆ ಒಂದೊಂದು ಗೋತ್ರವು ಅದರದ್ದೇ ವಿಶಿಷ್ಟತೆಯನ್ನು ಹೊಂದಿದೆ. ಇನ್ನು ಗೋತ್ರ ಎಂಬುದು ನಿಮ್ಮ ಆಧ್ಯಾತ್ಮಿಕ GPS ಆಗಿದೆ. ಸರಿಯಾದ ಮಂತ್ರ, ಪೂಜಾ ವಿಧಾನ, ಧ್ಯಾನ, ವಿವಾಹ, ಆಧ್ಯಾತ್ಮಿಕ ಮಾರ್ಗ ಇವೆಲ್ಲವೂ ಗೋತ್ರದ ಆಧಾರದ ಮೇಲೆ ತಿಳಿದುಕೊಳ್ಳಬಹುದು. ಪೂಜೆಯಲ್ಲಿ ಗೋತ್ರ ಹೇಳುತ್ತಾರೆ ಅಂದರೆ ಅದು ಒಂದು ಶಕ್ತಿಶಾಲಿ ಕರೆ. ಪೂಜೆಯ ಆರಂಭದಲ್ಲಿ ನೀವು ಸಂಕಲ್ಪ ಮಾಡುವಾಗ ನಿಮ್ಮ ಗೋತ್ರವನ್ನು ಹೇಳುವುದರಿಂದ ನಿಮ್ಮ ಋಷಿಯ ಆತ್ಮಶಕ್ತಿ ಪೂಜೆಯಲ್ಲಿ ಸೇರುತ್ತದೆ. ಗೋತ್ರವು ಒಂದು ಧರ್ಮವಲ್ಲ, ಇದು ನಿಮ್ಮ ನಿಜವಾದ ಗುರುತಾಗಿದೆ. ನೀವು ಧಾರ್ಮಿಕರಾಗದಿದ್ದರೂ ಆಧ್ಯಾತ್ಮಿಕತೆಯನ್ನು ಅನುಸರಿಸದಿದ್ದರೂ ಗೋತ್ರವನ್ನು ಮಾತ್ರ ಮರೆಯಬೇಡಿ. ಏಕೆಂದರೆ ಗೋತ್ರವು ನಿಮ್ಮ ಆತ್ಮ ಸಂಬಂಧಿತ ಗುರುತಾಗಿದೆ. ಇದೇ ಗೆಳೆಯರೇ ಗೋತ್ರದ ಬಗೆಗಿನ ವಿಸ್ತಾರವಾದ ವಿಷಯ.
ಈ ವಿಡಿಯೋ ಮುಖಾಂತರ ಗೋತ್ರದ ಶಕ್ತಿ ಅದರ ಜೊತೆಗಿನ ಆತ್ಮ ಸಂಬಂಧಿ ವಿಷಯ ನಿಮಗೆ ತಿಳಿಯಿತು ಎಂದು ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಮ್ಮ ಚಾನೆಲ್ನಲ್ಲಿರುವ ಇಂಟರೆಸ್ಟಿಂಗ್ ವಿಡಿಯೋನ ನೋಡ್ತಾ ಇರಿ. ಧನ್ಯವಾದಗಳು.